ಆತ್ಮೀಯರೇ ನಮಸ್ಕಾರ. ನಾನು KM ವೀರೇಶ್, ಚಿತ್ರಲೋಕ ಸಂಪಾದಕ. ಯಾರ್ಯಾರು ಚಿತ್ರಲೋಕ ವಿಡಿಯೋಗಳು ನೋಡ್ತಾ ಇದ್ದೀರಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಚಿತ್ರಲೋಕ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಇದ್ದಾರೆ ಖ್ಯಾತ ವಕೀಲರಾದ ರವಿಶಂಕರ್ SS. ನಮಸ್ತೆ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಧರ್ಮಸ್ಥಳದಲ್ಲಿ ಕಳೆದ ಅನೇಕ ದಿನಗಳಿಂದ ಗುಂಡಿ ತೆಗಿತಾ ಇದ್ದಾರೆ. ಎಲ್ಲೂ ಏನೂ ಸಿಕ್ಕಿಲ್ಲ. 6ನೇ ಗುಂಡಿಲಿ ಒಂದು ತಲೆಬುರುಡೆ ಸಿಕ್ಕಿದ್ದು ಅನ್ನೋದು ಬಿಟ್ಟರೆ ಬೇರೆ ಇನ್ನೆಲ್ಲೂ ಏನೂ ಸಿಕ್ಕಿಲ್ಲ. ಸರ್, ನೀವು ಆ ಮುಸುಕುದಾರಿ ವ್ಯಕ್ತಿ ಏನು ಮಾಸ್ಕ್ಡ್ ಮ್ಯಾನ್ ಅಂತ ಅಂದ್ಬಿಟ್ಟು ಏನು ಹೇಳ್ತಾ ಇದ್ದೀವಿ, ಅವ್ರನ್ನ ಪಾರ್ಟ್ನರ್ ಇನ್ ಕ್ರೈಮ್ ಅಂತ ಅಂದ್ಬಿಟ್ಟು ಮೊದಲನೇ ಎಪಿಸೋಡಿಂದ ಹೇಳ್ಕೊಂಬರ್ತಾ ಇದ್ದೀರಿ. ಹೌದು, ಏನಾಗಾದ್ರೆ ಈಗ ಆಗತಕ್ಕಂಥ ಇನ್ವೆಸ್ಟಿಗೇಷನ್ ಎಲ್ಲ ನಾವು ಗಮನಿಸಿದಾಗ ಇವಾಗ ಗೊತ್ತಾಗ್ತಾ ಇದೆ. ನಾವು ಮೊದಲನೇ ಎಪಿಸೋಡಲ್ಲಿ ಚಿತ್ರಲೋಕ ಮುಖಾಂತರ ಈಸ್ ಅ ಪಾರ್ಟ್ನರ್ ಇನ್ ಕ್ರೈಮ್ ಅಂತ ಹೇಳಿದ್ದು ನಿಜ ಆಗುವಂಥ ಒಂದು ಪರಿಸ್ಥಿತಿ ಈಗ ಉದ್ಭವ ಆಗಿದೆ. ಅಂದರೆ ಕಾನೂನು ಪ್ರಕಾರ ಆತನೇ ಹೇಳಿದಂಗೆ ಹಲವಾರು ಹೆಣಗಳನ್ನ ಗುಪ್ತವಾಗಿ ವಿಲೇವಾರಿ ಮಾಡೋದ್ರಲ್ಲಿ, ಅಂದರೆ ಅಗದು ಅದನ್ನು ಹೂತಾಕತಕ್ಕಂತಹ ಕಾರ್ಯದಲ್ಲಿ ಈತ ತೊಡಗಿಸ್ಕೊಂಡಿದ್ದ ಅಂತ ಹೇಳಿದ್ದ. ಸೊ ಅದನ್ನು ಕಾನೂನು ಪ್ರಕಾರವಾಗಿ ಕಾನೂನು ದೃಷ್ಟಿಕೋನದಲ್ಲಿ ನಾವು ನೋಡಿದಾಗ ಒಂದಂತೂ ಪ್ರೈಮಾ ಫೇಸಿ ಸಾಬೀತಾಗ್ತಾ ಇತ್ತು, ಈತನು ಆ ಕ್ರೈಮಲ್ಲಿ ಭಾಗಿಯಾಗಿದ್ದಾನೆ ಅಂತ ಹೇಳಿ. ಅಂದರೆ ಈ ಕ್ರೈಮ್ ಆಗಿದ್ದಾಗ ಮತ್ತೆ ಈ SIT ರಚನೆ ಆಯಿತು. SIT ರಚನೆ ಆದಮೇಲೆ ಇನ್ವೆಸ್ಟಿಗೇಷನ್ನು ಸರಿಯಾಗಿರ್ತಕ್ಕಂತಹ ದಿಕ್ಕಲ್ಲೇ ಹೋಗ್ತಾ ಇದೆ. ಅಂದರೆ ಈಗ ಯಾವುದೇ ರೀತಿಯಾದಂಥ ಎವಿಡೆನ್ಸು ಸಿಕ್ಕಿಲ್ಲ ಅನ್ನೋದು ಈಗ ಬರ್ತಾ ಇರತಕ್ಕಂತಹ ಇದು ನ್ಯೂಸಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕೂಲವಾದಂತಹ ಎವಿಡೆನ್ಸ್ಗಳು ಸಿಕ್ಕಿಲ್ಲ ಅನ್ನೋದು. ಏನು ಸಿಕ್ಕಿದೆಯೋ ಅದು ಬಂದು 40 ವರ್ಷ ಒಂದು ಮೇಲ್ ಸ್ಕೆಲಿಟನ್ ಅನ್ನೋದು ಒಂದು ವಿಷಯ. ಸೊ ಆ ಕಾರಣದಿಂದ ಈ ಪಾರ್ಟ್ನರ್ ಇನ್ ಕ್ರೈಮ್ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಈ ಮುಸುಕುದಾರಿ, ಈ ಮಾಸ್ಕ್ಡ್ ಮ್ಯಾನ್, ಈತ ಬಂದು ಯಾವ ಒಂದು ಆಲೋಚನೆಯನ್ನು ಇಟ್ಕೊಂಡು ಈ ರೀತಿಯಾದಂತಹ ಒಂದು ಕಾರ್ಯದಲ್ಲಿ ತೊಡಗಿದ್ದಾನೆ ಅನ್ನೋದು, ಮತ್ತು ಈತನ ಹಿನ್ನೆಲೆ ಏನು, ಈತನ ಹಿಂದೆ ಯಾರಿದ್ದಾರೆ ಅನ್ನೋದು ಒಂದು ಕುತೂಹಲ ಈಗ ಜನರ ಮನಸ್ಸಲ್ಲಿ ಗಾಢವಾಗಿ ಬಂದಿದೆ. ಅದು ಬರೀ ಕುತೂಹಲ ಮಾತ್ರ ಅಲ್ಲ, ಏನಿದು ಈ ರೀತಿ ಆಗ್ತಾ ಇದೆ ಅಂದರೆ ಎಲ್ಲ ಜನಗಳಿಗೂ ಅದೊಂಥರ ಧಾರ್ಮಿಕ ಕ್ಷೇತ್ರ ಆಗಿರೋದ್ರಿಂದ ಮತ್ತು ಧರ್ಮಸ್ಥಳದ ಮೇಲೆ ಬಹಳಷ್ಟು ಒಂದು ಗೌರವ ಮತ್ತು ಭಕ್ತಿ ಇಟ್ಕೊಂಡು ಧರ್ಮಸ್ಥಳದ ಬಗ್ಗೆ ನಾವು ನೋಡ್ತಾ ಇರುವಂಥ ಈ ಯುಗದಲ್ಲಿ ಅದ್ರ ಮೇಲೆ ಈ ರೀತಿಯಾದಂಥ ಆಪಾದನೆ ಬಂದು ಅದು ಸಾಬೀತಾಗದೇ ಇರುವಂಥ ಪರಿಸ್ಥಿತಿನಲ್ಲಿ ಜನರ ಮನಸ್ಸಲ್ಲಿ ಆ ತಳಮಳ ಮತ್ತು ಈ ವ್ಯಕ್ತಿ ಏನು ಕಾರಣೀಭೂತ ಆಗಿದ್ದಾನೆ, ಈ ವ್ಯಕ್ತಿ, ಈ ಮುಸುಕುದಾರಿ ವ್ಯಕ್ತಿ ಮತ್ತು ಈತನ ಹಿಂದೆ ಇರತಕ್ಕಂಥ ಶಕ್ತಿಗಳ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು. ಈಗಾಗಿರತಕ್ಕಂಥ ಈ ಇನ್ವೆಸ್ಟಿಗೇಷನ್ ಫೇಲ್ಯೂರ್ ಆದರೆ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಅವನ ಮೇಲೆ ಆಗಬೇಕು. ಅದಕ್ಕೆ ಯಾರ್ಯಾರು ಬ್ಯಾಕ್ಗ್ರೌಂಡಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕು. ಅದು ಜನರ ಗಮನಕ್ಕೆ ತಿಳಿಸ್ಬೇಕು. ಇಟ್ ಮಸ್ಟ್ ಬಿ ಎನ್ ಓಪನ್ ಇನ್ವೆಸ್ಟಿಗೇಷನ್. ಅಂದರೆ ಅವತ್ತಾಗತಕ್ಕಂತಹ ಇನ್ವೆಸ್ಟಿಗೇಷನ್ ಅವತ್ತು ಜನರ ಮುಂದೆ, ಮಾಧ್ಯಮದ ಮುಂದೆ ಇಡಬೇಕು. ಸೊ ಈ ರೀತಿಯಾದಂಥ ಒಂದು ಇನ್ವೆಸ್ಟಿಗೇಷನ್ ಆದಾಗ ಈ ಧರ್ಮಸ್ಥಳದ ಕೇಸ್ಗೆ ನಿಜವಾದಂತಹ ಒಂದು ನ್ಯಾಯ ಸಿಗತ್ತೆ ಅನ್ನೋದು ಕಾನೂನು ಪ್ರಕಾರ ನಾವು ಮನದಟ್ಟು ಮಾಡ್ಕೊಳ್ಬೋದು.